ಶವಗಳು ಮಾತನಾಡ್ತಾ ಇದ್ದಾವೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ವಸಂತ್ ಗಿಳಿಯಾರ್ ಅವರೇ, ಕಿರೀಕೀರ್ತಿ ಅವರೇ, ಜಯಪ್ರಕಾಶ್ ಶೆಟ್ರೆ, ರಾಕೇಶ್ ಶೆಟ್ರೆ, ಎಲ್ಲಿ ಹೋದ್ರಿ ನೀವೆಲ್ಲಾನು? ಶವಗಳು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದಾವೆ. ಏನು ಸಮೀರ್ ಮಾತಾಡ್ದ ಅಂದ ತಕ್ಷಣ ಹುಡುಕಾಟ ಅಂತೇಳಿ ಒಂದು ಎಪಿಸೋಡ್ ಮಾಡಿ ಏನು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಚಕ್ರವರ್ತಿ ಸೂಲಿಬೆಲೆ, ವಸಂತ್ ಗಿಳಿಯಾರ್ ಕುತ್ಕೊಂಡು ಮಾತಾಡಿದ್ದೆ ಏನೋ ಅಪರಾಧ ಆಗೋಗಿದೆ, ಏನೋ ಹೋರಾಟವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಯಾರಿಗೋ ಆಪಾದನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡಿದ್ರಲ್ಲ. ಹುಡುಕಾಟ ಒಂದೇ ಎಪಿಸೋಡ್ ಕ್ಲೋಸ್ ಮಾಡಿದ್ರಲ್ಲ ನೀವು. ಇವತ್ತು ಶವಗಳು ಮಾತನಾಡ್ತಾ ಇದ್ದಾವೆ. FIR ಆಗಿದೆ ಚಕ್ರವರ್ತಿ ಸೂಲಿಬೆಲೆ ಅವರೇ, FIR ಆಗಿದೆ. ಇದು ನಿಮ್ಮ ಗಮನಕ್ಕೆ ಬಂದಿಲ್ಲ. ಈ ತರ ಜಾಣ ಕುರುಡುತನ ಬೇಡ ಸ್ವಾಮಿ. ಇದರ ಬಗ್ಗೆ ಮಾತನಾಡಬೇಕಲ್ಲ. ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ವಸಂತ್ ಗಿಳಿಯಾರ್ ಸತ್ಯ ಶೋಧನೆ ಮಾಡ್ತೀನಿ ಅಂತ ಹೊರಟ್ರಲ್ಲಪ್ಪ. ಈ ಸತ್ಯ ಶೋಧನಾ ವರದಿ ಮಾಡ್ಬೇಕಾದ್ರೆ ಈಗ ಶವಗಳು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದವಲ್ಲ, ಇದರ ಬಗ್ಗೆ ಯಾಕೆ ಬಾಯಿ ಬಿಚ್ತಾ ಇಲ್ಲ? ಮಿಸ್ಟರ್ ಕಿರೀಕೀರ್ತಿ ಯಾರದ್ದು ಉಳಿಸೋದಕ್ಕೋಸ್ಕರವಾಗಿ, ಏನೋ ಮಾಡೋದಕ್ಕೋಸ್ಕರವಾಗಿ ಚಾನೆಲ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಜಡ್ಜ್ಮೆಂಟ್ ಕಾಪಿ ತಗೊಂಡ್ಬಿಟ್ಟು ಸತ್ಯವನ್ನ ಹೇಳ್ತೇವೆ ಅಂತ ಹೇಳ್ಬಿಟ್ಟು ವ್ಯೂಸ್ಗೋಸ್ಕರವಾಗಿ ಏನೆಲ್ಲ ಮಾಡಿ ಒಂದೇ ಎಪಿಸೋಡ್ಗೆ ಓಡಿ ಹೋದಂತಹ ಕಿರೀಕೀರ್ತಿ ಶವಗಳು ಮಾತನಾಡ್ತಾ ಇದ್ದಾವೆ ಇವತ್ತು. ಯಾಕೆ ಬಾಯಿ ಬಂದಾಗಿದ್ಯಾ? ಎಲ್ಲಿ ಹೋದ್ರಿ ಜಯಪ್ರಕಾಶ್ ಶೆಟ್ರೆ? 1-2 ಎಪಿಸೋಡ್ 3 ಎಪಿಸೋಡ್ ಮಾಡಿ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಬಂದ್ಬಿಟ್ಟು ಅಲ್ಲಿ ಏನೋ ಮಾಡ್ಲಿಕ್ಕೆ ಹೋಗಿ ಇವತ್ತು ಚಾನಲ್ ಇಂದಾನೆ ಹೊರಗಡೆ ಹೋಗಿದ್ರಿ. ಕೊನೆಯ ಪಕ್ಷ ಹೊರಗಡೆ ಬಂದ ಮೇಲಾದ್ರೂ ಒಂದು ಯೂಟ್ಯೂಬ್ ನಲ್ಲಾದ್ರೂ ನೀವು ಮಾತನಾಡ್ಬೇಕಾಗಿತ್ತಲ್ಲ. ಶವಗಳು ಮಾತನಾಡ್ತಾ ಇದ್ದಾವೆ ಅಂತೇಳಿ ಆ ಪವರ್ ಟಿವಿಯಿಂದ ಹೊರಗಡೆ ಬಂದಂತಹ ಚಂದನ್ ಶರ್ಮಾ ಒಂದು ಚಾನಲ್ಗೆ, ಅವನಿಯಾನ ಚಾನೆಲ್ ನಲ್ಲಿ ಮಾತನಾಡ್ತಾ ಅವ್ರು ಹೇಳ್ತಿದ್ರು, ಪಾಪ ಪ್ರಜ್ಞೆಯ ಬಗ್ಗೆ ಮಾತಾಡಿದ್ರು. ಅವರು ಅನ್ಯಾಯ ಆಗಿದೆ, ನ್ಯಾಯ ಸಿಗ್ಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಪವರ್ ಟಿವಿಯ ರಾಕೇಶ್ ಶೆಟ್ರು ಏನೆಲ್ಲ ಅಬ್ಬರಿಸ್ಬಿಟ್ರು, ಏನೆಲ್ಲ ಮಾಡಿಬಿಟ್ರು. 5 ಎಪಿಸೋಡ್ ಮಾಡಿ ಏನೆಲ್ಲ ಮಾಡಿಬಿಟ್ಟು ಸ್ಟಾಪ್ ಆಗೋದ್ರಲ್ಲ. ಇವತ್ತು ಶವಗಳು ಮಾತನಾಡ್ತಾ ಇದ್ದಾರೆ. ರಾಕೇಶ್ ಶೆಟ್ರೆ, ಯಾರ್ಯಾರು ಅವತ್ತು ಕುತ್ಕೊಂಡು ಹೋರಾಟಗಾರರನ್ನ ನಿಂದಿಸಿ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ಮಾತನಾಡಿ ಬಹಿರಂಗ ಸಭೆಯಲ್ಲಿ ಹೆಣ್ಣು ಮಕ್ಕಳನ್ನ ವೇಶ್ಯರಿಗೆ ಹೋಲಿಸಿ ಇಷ್ಟೆಲ್ಲ ಮಾಡಿದ್ರಲ್ಲ, ಯಾವ ಸಾಧನೆ ಮಾಡ್ಕೊಂಡ್ರಿ ನೀವೆಲ್ಲಾನು? ಯಾವ ಸಾಧನೆ ಮಾಡ್ಕೊಂಡ್ರಿ? ಹೋರಾಟ ಅನ್ನೋದು ಯಾವತ್ತು ದಾರಿ ತಪ್ಪಿಲ್ಲ ಸ್ವಾಮಿ. ಇವತ್ತು ಆ ಹೋರಾಟದ ಬೆನ್ನು ಹತ್ತಿದಕ್ಕೆ ಇವತ್ತು ಶವಗಳು ಮಾತನಾಡ್ಲಿಕ್ಕೆ ಬರ್ತಾ ಇರುವಂತದ್ದು, ಇವತ್ತು FIR ಆಗಿರುವಂತದ್ದು, ಇವತ್ತು ಏನು ಪಾಪ ಪ್ರಜ್ಞೆಯನ್ನು ಕಾಡಿ ಇವತ್ತು ತಾನಾಗಿ ಬಂದು ಪೊಲೀಸ್ ಇಲಾಖೆಯ ಮುಂದೆ, ನ್ಯಾಯಾಲಯದ ಮುಂದೆ ಬಂದು ಸಾಕ್ಷಿಗಳನ್ನ ಹೇಳಕ್ಕೆ ಬರ್ತಾ ಇರುವಂತದ್ದು. ಎಲ್ಲಿದೆ ಸಾಕ್ಷಿ ಅಂತ ಕೇಳ್ತಿದ್ರಲ್ಲ, ಇವತ್ತು ಸಾಕ್ಷಿ ಬಂದು ಹೇಳ್ತಾ ಇದೆ. ಶವಗಳು ಮಾತನಾಡ್ತಾ ಇದ್ದಾವೆ. ಮಾತಾಡಿ. ಇಂತಹ ಭಯಾನಕ, ಇಂತಹ ನಿಗೂಢ ರಹಸ್ಯ ಬಹುಶಃ ಭಾರತ ದೇಶದಲ್ಲಿ ಏನು ಕಂಡು ಕೇಳರಿಯದಂತಹ ಇಂತಹ ಒಂದು ಪ್ರಕರಣಗಳು ನಮ್ಮ ಕರ್ನಾಟಕದಲ್ಲಿ, ಅದು ಕರಾವಳಿಯ ಭಾಗದಲ್ಲಿ ಆಗಿದೆ ಅಂತಂದ್ರೆ ಏನ್ ಮಾಡ್ತಾ ಇದ್ದೀರಿ ನೀವು ಅನ್ನೋದೇ ಗೊತ್ತಿಲ್ಲ. ಬಾಯಿಗೆಲ್ಲರೂ ಬೀಗ ಹಾಕಂತ ಕೂತಿದ್ದೀರಲ್ಲ. ಪ್ರಶ್ನೆ ಮಾಡಬೇಕಾಗಿರುವಂತವರು ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರೆ ಅಲ್ಲಿ ಏನೋ ಒಂದು ಕಥೆಯನ್ನ ಕಟ್ಟಿ ಧರ್ಮವನ್ನ ತೆಗೆದುಕೊಂಡು ಬಂದಂತಹ ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಅಂಡ್ ಮಿಸ್ಟರ್ ಪುನೀತ್ ಕೆರೆಹಳ್ಳಿ, ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ತೊಡೆತಟ್ಟಿ ಬಂದು ಅಲ್ಲಿಂದ ಓಡಿ ಹೋದಂತಹ ಪುನೀತ್ ಕೆರೆಹಳ್ಳಿ, ಚಕ್ರವರ್ತಿ ಸೂಲಿಬೆಲೆ ನಾನೇನೋ ಸಾಧನೆ ಮಾಡಿಬಿಟ್ಟೆ ಅಂತೇಳಿ ರಾಮೋತ್ಸವದಲ್ಲಿ ಭಾಗವಹಿಸಿದಂತ ಚಕ್ರವರ್ತಿ ಸೂಲಿಬೆಲೆ ಇವತ್ತು ಮಾತನಾಡ್ಬೇಕಲ್ಲ. ಇವತ್ತು ಒಂದು ವಿಚಾರವನ್ನ ಕೈಗೆತ್ಕೊಂಡ್ರೆ ಆ ವಿಚಾರವನ್ನ ದಡ ಮುಟ್ಟಿಸುವವರೆಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಅದು ಹೋರಾಟಗಾರರ ಲಕ್ಷಣ. ಇಲ್ಲಿ ನೀವುಗಳು ಏನೇನ್ ಮಾಡಿದ್ರಿ, ಏನೇನ್ ಆಟ ಆಡಿದ್ರಿ ಅಂತ ಎಲ್ಲರೂ ಜನ ನೋಡಿದ್ದಾರೆ. ಸತ್ಯ ಯಾವತ್ತಿದ್ರೂ ಮುಚ್ಚೋಗೋದಿಲ್ಲ. ಇದೇ ಕಿರೀಕೀರ್ತಿ ಮಾತನಾಡಿದಾಗ ಹೆಣ್ಣು ಮಕ್ಕಳು ಎಷ್ಟು ಚೀಮಾರಿ ಹಾಕಿದ್ರು. ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಕಾಲದಲ್ಲಿ ಒಂದು ಪ್ರಬುದ್ಧಮಾನದಲ್ಲಿದ್ದಂಥ ಚಕ್ರವರ್ತಿ ಸೂಲಿಬೆಲೆ ಅವರ ಒಂದು ವಿಡಿಯೋಗಳಿಗೆ ಅವರನ್ನ ಟ್ರೋಲ್ ಮಾಡ್ತಾ ಇರುವಂಥ, ಅವ್ರಿಗೆ ಕಮೆಂಟ್ ಮಾಡ್ತಾ ಇರುವಂಥ ವಿಚಾರಗಳನ್ನ ನೋಡ್ತಾ ಇದ್ರೆ ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿತ್ತಲ್ಲ. ಅದರ ಮಧ್ಯೆ ಬಂದು ಯಾರನ್ನ ಉಳಿಸೋದಕ್ಕೆ ಹೋಗಿ ಏನೋ ಮಾಡೋದಕ್ಕೆ ಹೋಗಿ ಹುಡುಕಾಟದ ಒಂದು ಇದೆಲ್ಲ
ಇದೇ ಹುಡುಕಾಟ ಏನ್ ಮಾಡಿದ್ರಲ್ಲ, ಆ ಹುಡುಕಾಟದಲ್ಲಿ ಶವಗಳು ಮಾತನಾಡ್ತಾ ಇದ್ದಾವೆ, ಸಾಕ್ಷಿ ಬಂದಿದೆ, FIR ಆಗಿದೆ ಅಂತೇಳಿ ಒಂದು ಎಪಿಸೋಡ್ ಮಾಡಿ, ಅದೇನು ಬೇರೆ ಇದಲ್ವಲ್ಲ ಅದು. ಅಲ್ಲಿ ಏನು ಊತ ಹಾಕಿರುವಂಥವ್ರು ಅಷ್ಟು ಜನ ಹಿಂದೂಗಳೇ ಆಗಿರ್ತಾರಲ್ಲ, ಯಾತಕ್ಕೆ ಮಾತಾಡ್ತಾ ಇಲ್ಲ? ತೊಡೆ ತಟ್ಟಿ ಸತ್ಯ ಶೋಧನೆ ಮಾಡಿ. ವಸಂತ್ ಗಿಳಿಯಾರ್ ಅವರೇ, ಯಾವತ್ತು ನೀವು ನಾಗದೇವತೆಯ ಮುಂದೆ, ಕೊರಗಜ್ಜನ ಮುಂದೆ ಆಣೆ ಪ್ರಮಾಣ ಮಾಡಿದ್ರು ಅವತ್ತೇ ನಿಮ್ಮ ಸತ್ಯ ಶೋಧನಾ ವರದಿಗೆ ಹಿನ್ನಡೆ ಆಯಿತು. ವಸಂತ್ ಗಿಳಿಯಾರ್ ಅವರೇ, ಬಹುಶಃ ನೀವು ತಿಳ್ಕೊಂಡಿರ್ಬೋದು ಜನ ಮರ್ತೋಗ್ಬಿಡ್ತಾರೆ ಅಂತೇಳಿ. ಆದರೆ ಈ ಹೋರಾಟ ಆಯ್ತಲ್ಲ, ಈ ಹೋರಾಟಗಾರರು ಪ್ರಾಮಾಣಿಕವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವರು ಮಾತ್ರ ಒಂದೊಂದು ಕ್ಷಣ ಒಂದೊಂದು ವಿಚಾರಗಳನ್ನು ಮರೆಯೋದಿಲ್ಲ, ಒಂದೊಂದು ವಿಚಾರಗಳನ್ನು ಮರೆಯೋದಿಲ್ಲ. ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸರ್ಕಾರ, ಇಡೀ ಸರ್ಕಾರ ಈ ಲಜ್ಜೆಗೆಟ್ಟು ಅಕ್ವಿಟಲ್ ಕಮಿಟಿಗಳನ್ನೆಲ್ಲ ಕಳ್ಳತನದಿಂದ ಮಾಡಿರುವಂಥದ್ದು. ಇಡೀ ಸರ್ಕಾರ ಇವತ್ತು ಏನು ನ್ಯಾಯ ಕೊಡಿಸ್ಬೇಕಾಗಿದ್ದಂಥ ಸರ್ಕಾರ ಇವತ್ತು ತನ್ನ ಏನೋ ಜವಾಬ್ದಾರಿಯನ್ನು ನುಚ್ಚಿಕೊಳ್ತಿರುವಂತಹ ಸಮಯದಲ್ಲಿ ಹೋರಾಟಗಾರರು ಯಾವತ್ತೂ ಬಿಟ್ಟಿಲ್ಲ ರೀ. ಅದಕ್ಕೋಸ್ಕರವಾಗಿ ಇವತ್ತು ಶವಗಳು ಮಾತನಾಡ್ತಾ ಇದ್ದಾವೆ, ಅಸ್ಥಿ ಪಂಜರಗಳು ಮೇಲೆದ್ದು ಬರ್ತಾ ಇದ್ದಾವೆ. ಇದರ ಬಗ್ಗೆ ಪ್ರತಿಯೊಬ್ಬ ಭಾರತೀಯ ಏನೋ ಧ್ವನಿ ಎತ್ತಬೇಕು, ಪ್ರತಿಯೊಬ್ಬ ಭಾರತೀಯ ಧ್ವನಿ ಎತ್ತಬೇಕು. ಒಬ್ಬ ಸಮೀರ್ ಮಾತಾಡ್ದ, ಒಂದು ದಿವಸಕ್ಕೆ 2 ಕೋಟಿ ವ್ಯೂಸ್ ಹೋಯಿತು, ಜನರಿಗೆ ತಲುಪಿತು ಅಂತ ತಕ್ಷಣ ಆ ಸಮೀರನ ವಿಡಿಯೋವನ್ನ ಡಿಲೀಟ್ ಮಾಡಿಸಿ ಅವನನ್ನೇ ಕೇಸುಗಳನ್ನ ಹಾಕಿಸಿ ಏನೆಲ್ಲ ಮಾಡ್ತಿರಲ್ಲ. ಇದೇ ಚಕ್ರವರ್ತಿ ಸುಲಿಬೇಲೆ ಕೊರಗಜ್ಜನ ಮುಂದೆ ಸಮೀರ್ನ ಬಗ್ಗೆ ಪ್ರಸ್ತಾಪ ಮಾಡ್ತೀಯಲ್ಲ, ಒಬ್ಬ ಸಮೀರ್ ಮಾಡಿರುವಂತಹ ವಿಚಾರ ಒಬ್ಬ ಚಕ್ರವರ್ತಿ ಸುಲಿಬೇಲೆಗೆ ಯಾಕಾಗ್ಲಿಲ್ಲ? ವಸಂತ್ ಗಿಳಿಯಾರ್ಗೆ ಯಾಕಾಗ್ಲಿಲ್ಲ? ಕಿರಿಕೀರ್ತಿಗೆ ಯಾಕಾಗ್ಲಿಲ್ಲ? ಇವತ್ತು ಕರಾವಳಿಯ ಭಾಗದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಬಿಜೆಪಿಯ ಮುಖಂಡನ ಮಗ ಇವತ್ತು ಗರ್ಭಿಣಿ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಇವತ್ತು ಯಾವ ಕೇಸರಿ ಹಾಕಿಕೊಂಡಿರುವಂತವನು ಬರಲಿಲ್ಲ. SDP ಏನವರು ಸಹಕಾರ ಕೊಟ್ಟರು ಅಂತೇಳಿ ಅರುಣ್ ಕುಮಾರ್ ಪುತ್ತೀರ ಹೇಳ್ತಾರೆ. ಏನಂತ? ಇದು ತಪ್ಪು ಅಂತೇಳಿ. ನೀವೆಲ್ಲ ಎಲ್ಲಿ ಹೋಗಿದ್ರಿ? ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ನೀವೆಲ್ಲ ಎಲ್ಲಿ ಹೋಗಿದ್ರಿ? ಇಂತಹ ಡ್ರಾಮಾಗಳನ್ನ ಬಿಟ್ಟುಬಿಡಿ, ಇಂತಹ ನಾಟಕಗಳನ್ನ ಬಿಟ್ಬಿಡಿ. ಹೆಣಗಳು ಮಾತಾಡ್ತಾ ಇದ್ದಾವೆ, ಶವಗಳು ಮಾತಾಡ್ತಾ ಇದ್ದಾವೆ, ಅಸ್ಥಿ ಪಂಜರಗಳು ಬೇಲೆದ್ದು ಬರ್ತಾ ಇದ್ದಾವೆ. ಸತ್ಯ ಯಾವತ್ತಿದ್ರೂ ಸಹ ಸಾಯೋದಿಲ್ಲ. ಆದರೆ ಲೇಟ್ ಆಗುತ್ತೆ, ಹಿನ್ನಡೆ ಆಗುತ್ತೆ, ಕುತಂತ್ರಗಳಿಗೆ ಬಲಿ ಆಗ್ತೀವಿ. ಆದರೂ ಸಹ ಒಂದು ದಿನ ಸತ್ಯ ಗೆದ್ದೇ ಗೆಲ್ಲುತ್ತೆ ಅನ್ನೋದಕ್ಕೆ ನಮ್ಮ ಈ ಹೋರಾಟದ ಧ್ವನಿಗಳೇ ಜೀವಂತ ಸಾಕ್ಷಿ. ಮಾತನಾಡಬೇಕು. ನಾನು ನಿನ್ನೆನೂ ಒಂದು ಎಪಿಸೋಡ್ ಮಾಡಿದ್ದೆ. FIR ಆಗಿದೆ, ಮಾಧ್ಯಮಗಳೇ ಬಾಯಿ ತೆರೀರಿ ಅಂತ ಮಾಡಿದ್ದೆ. ನನ್ನ ಮನೆಯ ವಿಚಾರಕ್ಕೆ ನಾನು ಕೇಳಿಲ್ಲ. ಇಲ್ಲಿ ವ್ಯವಸ್ಥೆಯ ವಿರುದ್ಧ ಮಾತಾಡಿ ಅಂತ ಕೇಳ್ತೀನಿ. ಇಲ್ಲಿ ಅನ್ಯಾಯ ಆಗ್ತಾ ಇದೆ, FIR ಆಗಿದೆ, ಮಾತನಾಡಿ ಅಂತ ಕೇಳ್ತಾ ಇದ್ದೀನಿ. ಯಾರೊಬ್ಬರಿಗೂ ಸಹ ಇದರ ಬಗ್ಗೆ ಕಾಳಜಿ ಇಲ್ಲ. ಭಯ, ತಿಂದಿರುವಂತಹ ಋಣ ನಮ್ಮ ಮೇಲೆ ಇದೆ, ನಾವು ತಿನ್ಬಿಟ್ಟಿದೀವಿ, ಆ ಋಣ ನಮ್ಮ ಮೇಲಿದೆ ಅನ್ನೋ ಒಂದು ಹಿಂಜರಿಕೆ, ಪತ್ರಿಕೋದ್ಯಮಕ್ಕೆ ತಾವು ಅವ್ರಿಗೆ ಅವರೇ ಮಾಡ್ಕೊಳ್ತಾ ಇರುವಂತಹ ಆತ್ಮದ್ರೋಹ, ಈ ಎಲ್ಲವನ್ನೂ ಸಹ ಒಂದು ಸಾರಿ ಪ್ರತಿಯೊಬ್ಬ ಪ್ರಜೆ ಇದರ ಒಂದು ಸಾರಿ ರಿವೈಂಡ್ ಮಾಡಿ ನೋಡ್ಕೊಂಬಿಡಿ, ಈ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ. ಶವಗಳು ಮಾತನಾಡ್ತಾ ಇದೆ, FIR ಆಗಿದೆ ಅಂತಂದ್ರೆ ಈ ತನಿಖೆ ಆಗಬೇಕು. ತನಿಖೆಯ ಬೆನ್ನೇರಿ ಏನ್ ಪೊಲೀಸ್ ಇಲಾಖೆ ಹೋಗ್ತಾ ಇದೆ, ಪೊಲೀಸ್ ಇಲಾಖೆ ದಾರಿ ತಪ್ಪದೇ ಇರೋ ತರ ಮಾನಿಟರಿಂಗ್ ಮಾಡ್ಲಿಕ್ಕೂ ಸಹ ನಾವಾಗಲೇ ಸಿದ್ಧವಾಗಿ ಕೂತಿದ್ದೇವೆ. ಸತ್ಯ ಹೊರಗಡೆ ಬರಬೇಕು. ಯಾರ್ಯಾರ ಅಸ್ಥಿ ಪಂಜರಗಳು, ಯಾವ್ಯಾವ ಅಸ್ಥಿ ಪಂಜರಗಳು ಮಾತನಾಡಲಿಕ್ಕೆ ಪ್ರಾರಂಭ ಆಗುತ್ತೋ, ಯಾವ್ಯಾವ ಶವಗಳು ಮಾತನಾಡಲಿಕ್ಕೆ ಪ್ರಾರಂಭ ಆಗುತ್ತೋ, ಆ ಶವಗಳು ಮಾತನಾಡುವಂತ ಸತ್ಯ ಇವತ್ತು ಇಡೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಾಗುತ್ತೆ. ಸ್ನೇಹಿತರೆ, ಅಕ್ಷರ ಮೀಡಿಯಾ ಇವತ್ತಿಂದ ಅಲ್ಲ, ನಿರಂತರವಾಗಿ ಅಕ್ಷರ ಮೀಡಿಯಾ 2022 ಮೇ ತಿಂಗಳಿಂದ ಏನು ಪ್ರಾರಂಭ ಆಯಿತು ಆವತ್ತಿನಿಂದ ಆ ಹಳೆಯ ಅಕ್ಷರ ಮೀಡಿಯಾದಲ್ಲೂ ಸಹ ಅನ್ಯಾಯದ ವಿರುದ್ಧ ದನಿ ಎತ್ತಿದೆ, ಶೋಷಿತ ವರ್ಗಗಳ ಪರವಾಗಿದೆ. ಇಲ್ಲಿ ನ್ಯಾಯ ಬೇಕು, ಪತ್ರಕರ್ತರಾಗಿ ಧ್ವನಿ ಆಗಬೇಕು ಅಂತೇಳಿ ತೋರಿಸ್ಕೊಡುವಂಥದ್ದು. ಆ ಅಕ್ಷರ ಮೀಡಿಯಾವನ್ನ ಬಂದ್ ಮಾಡಿಸಿದ್ದಾರೆ. ಈಗ ಅಕ್ಷರ ಮೀಡಿಯಾ ಪ್ಲಸ್ ನಲ್ಲೂ ಸಹ ನಾವು ಮಾತನಾಡ್ತಾ ಇದ್ದೀವಿ. ಈ ಧ್ವನಿಯನ್ನ ಅಡಗಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಮ್ಮನ್ನ ಆರ್ಥಿಕವಾಗಿ ಕುಗ್ಗಿಸಿರ್ಬೋದು, ಆದರೆ ಆತ್ಮಸ್ಥೈರ್ಯವನ್ನ ಕಸ್ಕೊಳಕ್ಕಾಗಲ್ಲ. ನಿಮ್ಮ ಕೈಯಲ್ಲಿ ಆತ್ಮಸ್ಥೈರ್ಯವನ್ನು ಕಸ್ಕೊಳಕ್ ಆಗೋದಿಲ್ಲ. ಏನು ಈ ದೇಶ ಕೊಟ್ಟಿರುವಂತಹ ಸ್ವತಂತ್ರವನ್ನ
ವಾಕ್ ಸ್ವಾತಂತ್ರ್ಯವನ್ನು ನೀವು ಕಸ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು, ಆದರೆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.